ಮಾತಾಡದೆ ಅತ್ಯಂತ ದಿಮಾಕಿನ ವರ್ತನೆಯನ್ನು ತೋರಿದಂತಹ SBI ಮ್ಯಾನೇಜರ್ ಎತ್ತಂಗಡಿ ಆದಂತಹ ವಿಚಾರ ನಿಮಗೆ ಗೊತ್ತೇ ಇದೆ. ಇದಾದ ಬಳಿಕ SBIಗೂ ಕೂಡ ವಿಪರೀತವಾಗಿ ಮುಜುಗರ ಉಂಟಾಗಿತ್ತು. ಕಾರಣ ಜನ ಪ್ರಶ್ನೆ ಮಾಡ್ತಾ ಇದ್ದಿತ್ತು ಅದೇ ಬ್ಯಾಂಕ್ನ ಹೆಡ್ಗಳನ್ನು. ಹೀಗಾಗಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ SBI ಸಿಬ್ಬಂದಿಗಳಿಗೆ ಇನ್ನು ಮುಂದೆ ಕನ್ನಡ ಕ್ಲಾಸನ್ನು ಆಯೋಜನೆ ಮಾಡಲಾಗುತ್ತಂತೆ. ಮೇ 28ನೇ ತಾರೀಕಿನಿಂದ ಸಿಬ್ಬಂದಿಗೆ ಆನ್ಲೈನ್ ಮೂಲಕ ಕನ್ನಡ ಕ್ಲಾಸನ್ನು ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಬುಧವಾರ ಭಾಷಾ ತಜ್ಞರಿಂದ ಕನ್ನಡ ಕ್ಲಾಸನ್ನು ನಡೆಸೋದ್ರ ಜೊತೆಗೆ ಕನ್ನಡವನ್ನು ಸುಲಲಿತವಾಗಿ ಮಾತಾಡೋದು, ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಎಷ್ಟು ಕನ್ನಡ ಕಲಿಬೇಕೋ ಅಷ್ಟು ಕನ್ನಡವನ್ನು ಕಲಿಸ್ತೀವಿ, ತಪ್ಪನ್ನು ತಿದ್ದುಕೊಳ್ತೀವಿ ಅಂತ ಫೈನಲಿ ಹೇಳಿದ್ದಾರೆ. ವಿಪರೀತ ಹೋರಾಟಕ್ಕೆ ಇದು ಕಾರಣ ಆಗಿತ್ತು. ಕನ್ನಡ ಬರಲ್ಲ ಅನ್ನೋದು ತಪ್ಪಲ್ಲ. ಕನ್ನಡ ನಾನು ಯಾಕೆ ಮಾತಾಡಬೇಕು ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ಕೇಳೋದಿದೆಯಲ್ಲ, ಅದು ದಿಮಾಕು, ಅದು ಕೊಬ್ಬು. ಅಂಥ ದುರಂಕಾರಗಳನ್ನ ಕರ್ನಾಟಕದ ಜನ ಇಲ್ಲಿ ತನಕ ಎಂಟರ್ಟೈನ್ ಮಾಡಿಲ್ಲ. ಈಗ ಬ್ಯಾಂಕಿಂಗ್ ವಲಯದಲ್ಲಿ ಕೇಳಿಬರ್ತಾ ಇರೋ ಒಂದು ಮಾತಂದರೆ, ಉತ್ತರ ಭಾರತದವರು ಬರ್ತಾರೆ ಇಲ್ಲಿ, ನಮ್ಮವ್ರ ಜೊತೆಗೆ ಕರೆಕ್ಟಾಗಿ ಕನ್ನಡದಲ್ಲಿ ಮಾತಾಡಲ್ಲ, ಕಮ್ಯುನಿಕೇಷನ್ನೇ ಇರಲ್ಲ, ಜನರಿಗೆ ಲಾಭ ಆಗ್ತಾ ಇಲ್ಲ, ಆಮೇಲೆ ಅತ್ಯಂತ ಕೆಟ್ಟತನದಿಂದ ನಡ್ಕೊಳ್ತಾರೆ ಅನ್ನೋದೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಕರೆಕ್ಷನ್ ಕೋರ್ಸನ್ನು ಮಾಡ್ತಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕರೆಕ್ಷನ್ ಕೋರ್ಸ್ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಕೇವಲ ನಾಮಕೆ ವಾಸ್ತೆಗೆ ಲ್ಯಾಂಗ್ವೇಜ್ ಕ್ಲಾಸ್ ಆಗುತ್ತಾ ಅಥವಾ ನಿಜವಾಗ್ಲೂ ಇದರಿಂದ ಉಪಯೋಗ ಆಗುತ್ತಾ ನೋಡಬೇಕಾಗತ್ತೆ. ಸಂವಹನದ ಶೈಲಿ ಇಂಪ್ರೂವ್ ಆಗುತ್ತಾ ನೋಡಬೇಕಾಗತ್ತೆ. ಇದು ಕರ್ನಾಟಕ ಮೇಡಮ್. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಯಾರಿಗೆ ಆಗಲಿ ನೋವಾಗಿದ್ದರೆ ಕನ್ನಡ ಅಲ್ಲಿ ವ್ಯವಹಾರ ಮಾಡೋದು ಎಲ್ಲರಿಗೂ ಸಹಕರಿಸುತ್ತೇನೆ. ಇದು ಕರ್ನಾಟಕ. ಆಮೇಲೆ ಹಿಂಗೆ ದುರಾಂಕಾರವಾಗಿ ಮಾತಾಡೋರಿಗೆ ಒಂದು ಗೊತ್ತಿರಬೇಕು, ನಿಮ್ಮ ಹತ್ರ ಹೇಗಿದ್ರೂ ನಾವು ಕ್ಷಮೆಯನ್ನು ತೆಗೆದುಕೊಳ್ತೀವಿ ಅಂತ. ಮತ್ತು ಯಾಕೆ ಈ ಥರದ ವಿತಂಡವಾದಗಳನ್ನು ಮಾಡ್ತೀರಾ ಆರಂಭದಲ್ಲೇ? ಆಮೇಲೆ ನಿಮ್ಮ ಊರಿನ ಸಂಸ್ಕೃತಿನ ಇಲ್ಲಿ ಬಂದು ತೋರಿಸ್ಬೇಡಿ. ನಿಮ್ಮ ಊರಿನ ಸಂಸ್ಕೃತಿ ನಿಮ್ಮ ಊರಿನಲ್ಲೇ ಬಿಟ್ಟು ಬನ್ನಿ. ಅಲ್ಲೇನೋ ಹೆಂಗೆ ನೀವು ಬಾಳಿ ಬದುಕಿದ್ರಿ ಅನ್ನೋದನ್ನ ತೋರಿಸ್ಬೇಡಿ ಇಲ್ಲಿ ಬಂದು. ಇಲ್ಲಿ ನಮ್ಮ ನೆಲದ ನೀರು ಕುಡಿದ ಮೇಲೆ, ಅನ್ನ ತಿಂದ ಮೇಲೆ ಇಲ್ಲಿ ಹೆಂಗೆ ಬೇಕೋ ಹಂಗೆ ನಡ್ಕೊಳ್ಳಿ. ಅದು ಬಿಟ್ಟು ನಾನು ಮಾತಾಡಲ್ಲ ಅನ್ನೋ ದಿಮಾಕು ಯಾರಿಗೂ ಅದು ಸಹ್ಯ ಅಲ್ಲ. ಈಗ ಈ ಬ್ಯಾಂಕ್ ಸಿಬ್ಬಂದಿಗಳಿಗೂ ಅಷ್ಟೇ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಯಾಕಂದರೆ ಒಂದು ಬೇರೆ ಕಡೆಯಿಂದ ಬಂದಿರ್ತಾರೆ, ಅವರಿಗೆ ಅಟ್ಲೀಸ್ಟ್ ಇಲ್ಲಿ ಸಂವಹನದ ಶೈಲಿ ಹೆಂಗಿರಬೇಕು ಅಂತ ಮಿನಿಮಮ್ ಕ್ಲಾಸ್ಗಳನ್ನು ಅವ್ರು ಮುಂಚೆನೇ ನಡೆಸಬೇಕಾಗಿತ್ತು. ಈಗ ಎಲ್ಲ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಅದೇನೋ ದಿಂಡಿ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಈಗ ಮಾಡೋದಲ್ಲ, ಅದನ್ನು ಮುಂಚೆನೇ ಮಾಡಬೇಕಾಗಿತ್ತು. ಬಟ್ ಅಗೇನ್ ಸ್ವಾಗತಾರ್ಹನೇ, ಅಟ್ಲೀಸ್ಟ್ ಈಗಲಾದರೂ ಮಾಡಬೇಕಂತ ನಿಮ್ಗೆ ಅನಿಸ್ತಲ್ಲ. ಇದು ಕೇವಲ ಕಾಟಾಚಾರಕ್ಕೆ ಕ್ಲಾಸ್ಗಳಾಗದೆ ನಿಜವಾಗ್ಲೂ ಅದರಿಂದ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋದಷ್ಟೇ ಪಬ್ಲಿಕ್ ಟಿವಿಯ ಆಶಯ. ನೋಡೋಣ. ಇದು ಕರ್ನಾಟಕ ಮೇಡಮ್. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಯಾರಿಗೆ ಆಗಲಿ ನೋವಾಗಿದ್ದರೆ ಕನ್ನಡ ಅಲ್ಲಿ ವ್ಯವಹಾರ ಮಾಡೋದು ಎಲ್ಲರಿಗೂ ಸಹಕರಿಸುತ್ತೇನೆ.